ಶಿರುವ ಮುದ್ರಂಗಡಿ ಚರ್ಚ್ ಎಂಟ್ರೆನ್ಸ್ ಮುಂದೆ ಡೇವಿಡ್ ಎಂಬ ವ್ಯಕ್ತಿ ಅವರದು ಆಫೀಸ್ ಮುಂದೆ ಅವರ ಕಾರ್ ಹತ್ತುವಾಗ ಅನ್ನೋನ್ ಆಗಿರುವಂತಹ ಇಬ್ಬರು ವ್ಯಕ್ತಿಗಳು ಬೈಕಲ್ಲಿ ಬಂದು ಅವರಿಗೆ ಕ್ಲೋಸ್ ರೇಂಜಲ್ಲಿ ಮಲ್ಟಿಪಲ್ ಶಾಟ್ಸ್ ಫೈರ್ ಮಾಡಿ, ಒಂದು ಶಾರ್ಟ್ ವೆಪನ್ನಿಂದ ಮಲ್ಟಿಪಲ್ ಶಾಟ್ಸ್ ಫೈರ್ ಮಾಡಿ ಸ್ಥಳದಿಂದ ಪರಾರಿಯಾಗಿರೋ ಬಗ್ಗೆ ನಮ್ಮ ಗಮನಕ್ಕೆ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಾಗೆ ಪ್ರಕರಣವನ್ನು ದಾಖಲೆ ಮಾಡಿ ನಾವು ತನಿಖೆಯನ್ನು ಮುಂದುವರಿಸ್ತೀವಿ. ಇದಕ್ಕೆ CCTV ಹಾಗೂ ಮತ್ತು ಇತರ ಎಲ್ಲ ರೀತಿಯಲ್ಲಿರುವ ಸೈಂಟಿಫಿಕ್ ಎವಿಡೆನ್ಸನ್ನು ಹುಡುಕಿ ಆದಷ್ಟು ಬೇಗ ಈ ಪ್ರಕರಣವನ್ನು ಪತ್ತೆ ಮಾಡ್ತೀವಿ. ಈ ವ್ಯಕ್ತಿ ಡೇವಿಡ್ ಎಂಬುವರದು ಈ ಹಿಂದೆ ಆಗಿರುವಂತಹ ಹಣದ ವಿಚಾರಗಳ ಮೇಲೆ ನಮಗೆ ಸದ್ಯಕ್ಕೆ ಈ ಘಟನೆಗೆ ಕಾರಣ ಸದ್ಯಕ್ಕೆ ಪ್ರಾಥಮಿಕವಾಗಿ ಹಾಗೆ ಕಂಡು ಬರ್ತಿದೆ. ಬೇರೆನೂ ಇರ್ಬೋದು, ಬಟ್ ಪ್ರಾಥಮಿಕವಾಗಿ ಹಣದ ವಿಚಾರ ಅಂತ ನಮಗೆ ಕಂಡು ಬರ್ತಾ ಇದೆ. ಇದರ ಬಗ್ಗೆ ಮತ್ತೆ ತನಿಖೆ ಮುಂದುವರಿಸಿ ಮತ್ತೆ ಉಳಿದ ಮಾಹಿತಿ ಕೊಡಲಾಗ್ತದೆ. ಈಗಾಗಲೇ ಫಾರೆನ್ಸಿಕ್ ಸೈನ್ಸ್ ಟೀಮ್ ಹಾಗೂ ಇತರ ತಜ್ಞರು ಬಂದು ಎವಿಡೆನ್ಸಸ್ ಎಲ್ಲ ಕಲೆಕ್ಟ್ ಮಾಡಿದ್ದೀವಿ. ಮಾನ್ಯ IG ಸರ್ ಸಹ ಸ್ಪಾಟ್ ವಿಸಿಟ್ ಮತ್ತೆ ತನಿಖೆ ಮುಂದುವರಿಯುವಾಗ ಮತ್ತೆ ಮಾಹಿತಿ ಶೇರ್. CC ಕ್ಯಾಮರಾಗಳು ನಾವು ಟ್ರೇಸ್ ಮಾಡ್ತಿದ್ದೀವಿ. ಕೆಲವೊಂದು ಮಾಹಿತಿಗಳು ಸಿಕ್ಕಿದೆ. CC ಕ್ಯಾಮರಾ ಮಲ್ಟಿಪಲ್ ಶಾಟ್ಸ್ ಫೈರ್ ಮಾಡಿದ ಒಂದು ತಲೆ ಮೇಲೆ ಇಂಜುರಿ ಇದೆ, ಮತ್ತು ಫರ್ದರ್ ಇಂಜುರೀಸು ಡೀಟೇಲ್ಡ್ ಆಗಿ ಪೋಸ್ಟ್ ಮಾರ್ಟಮ್ ಆದಮೇಲೆ ಅವರು ಈ ಅದಾನಿ UPCL ಕಾಂಟ್ರಾಕ್ಟ್ ಕೆಲಸ ಮತ್ತು ಸಿವಿಲ್ ಇಂಜಿನಿಯರಿಂಗ್ ಕನ್ಸ್ಟ್ರಕ್ಷನ್ ಕೆಲಸಗಳಲ್ಲಿ ಕಾಂಟ್ರಾಕ್ಟಲ್ಲಿ ಸ್ಟಾಫನ್ನು ಕರ್ಕೊಂಡೋಗಿ ಮತ್ತು ಈ ಥರ ಕೆಲಸಗಳು ಮಾಡುವಂಥ ಕೆಲಸ ಮಾಡ್ತಿದ್ದಾರೆ ಅಂತ ನಮಗೆ ಪ್ರಾಥಮಿಕವಾಗಿ ಕ್ರಿಮಿನಲ್ ಹಿನ್ನೆಲೆ ಅಂತ. ಈ ವ್ಯಕ್ತಿ ಮೇಲೆ ಸುಮಾರು 14 ಪ್ರಕರಣಗಳು ಈ ಹಿನ್ನೆಲೆ ಇದೆ. ಅದು ಜಾಸ್ತಿ ಪ್ರತಿಭಟನೆ ಮತ್ತು ಇತರ ವಿಚಾರಗಳು ಸಂಬಂಧಪಟ್ಟ ಹಾಗೆ ಇಲ್ಲಿ ಪ್ಲ್ಯಾಂಟ್ ಬಂದಾಗ, ನಾಗಾರ್ಜುನ ಪ್ಲ್ಯಾಂಟ್ ಬಂದಾಗ ಆಗಿರುವಂಥದ್ದು ಅಂತ ಕಂಡಿದ್ದೀವಿ. ಮತ್ತು 2020ರಲ್ಲಿ ಒಂದು ಅಬೆಟ್ಮೆಂಟ್ ಟು ಸೂಯಿಸೈಡ್ ಕೇಸು ಸಹ 2020ರಲ್ಲಿ ದಾಖಲಾಗಿದೆ. ಅದೇ ಕಾರಲ್ಲಿ ಇಳಿಯುವಾಗ ಫೈರ್ ಮಾಡಿದ್ರು. ಕಾರಿಗೆ ಹತ್ತುವಾಗ ಅವರು ಜನರಲ್ಲಿ ಒಂದು 3 ಗಂಟೆ ಆಗಿ ಆಫೀಸ್ ಬಂದು ಒಂದು 4 ಆ ಟೈಮಿಗೆ ವಾಪಸ್ ಹೋಗುವಂಥ ಒಂದು ಪದ್ಧತಿ ಇರುತ್ತೆ. ಹಾಗೆ ಅವರು ಕಾರಿಗೆ ಹತ್ತುವಾಗ ಡೋರ್ ಹತ್ರ ಬಂದು ಕುತ್ಕೊಳ್ಳಕ್ಕೆ ಹೋದಾಗ ಅಲ್ಲಿ ಜಸ್ಟ್ ಹೊರಗಡೆಯಿಂದ ಫೈರ್ ಮಾಡಿದ್ದಾರೆ. ಅದರದ್ದು ಡೀಟೇಲ್ಸ್ ತೆಗಿತೀನಿ. 2014ರಲ್ಲಿ ಅವ್ರದ್ದು ಲಾಸ್ಟ್ ಕೇಸ್ ಆಗಿರೋದು, ಅದರ್ ದ್ಯಾನ್ 2020 ಆಗಿರುವಂಥ 306 ಕೇಸ್. ರೌಡಿ ಶೀಟ್ ಮುಂಚೆ ಇತ್ತು, ಈಗ ಇದೆ ಅಲ್ವಂಥದ್ದು ನಾನು ಕಂಡು. ನೀವು ಹೇಳಿದ ಪ್ರತಿಭಟನೆ ಹೋರಾಟ ಟೈಮಲ್ಲಿ ಕಾರ್ಯಕರ್ತರಿಗೆ ಅಂದರೆ ಹೋರಾಟಗಾರರಿಗೆಲ್ಲ ಪಿಸ್ತೂಲ್ ತೋರಿಸಿ ಬೆದರಿಸಿದ್ರು ಅಂತ ತಮ್ಮ ಗಮನಕ್ಕಿದೆ ಸರ್, ಅದು ಕೇಸ ಅಲ್ಲ? ಆ ಥರ ಕೇಸುಗಳ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡ್ತಿದ್ದೀನಿ. ಅವ್ರಿಗೆ ಕ್ರಿಮಿನಲ್ ಹಿನ್ನೆಲೆ ಯಾವ ಕಾರಣಕ್ಕಾಗಿರ್ಬೋದು ಅಂತ. ಬಟ್ ಸುಮಾರು 14 ಪ್ರಕರಣಗಳಿದೆ ಈ ವ್ಯಕ್ತಿ ಮೇಲೆ ಈ ಹಿನ್ನೆಲೆ. ಅದರಲ್ಲೂ ಒಂದು ಪಿಸ್ಟಲ್ ತೋರಿಸಿದ ವಿಚಾರ ಬಗ್ಗೆನೂ ಕೇಸಿದೆ. ಆ ಕೇಸಲ್ಲಿ ಅವ್ರದ್ದು ಪಿಸ್ಟಲ್ ಸೀಸ್ ಆಗಿದೆ. ಅದ್ರ ಬಗ್ಗೆ ಮತ್ತೆ ತನಿಖೆಯಲ್ಲಿ ಏನು ಮಾಡಿಕೊಂಡಿದ್ರು ಸರ್? ಅಂದರೆ ಬೇರೆ ಭೂ ವ್ಯವಹಾರ ಎಲ್ಲ ಇತ್ತು ಅಥವಾ ನಾಗಾರ್ಜುನ ಇದು ಮಾತ್ರ UPCL ಮಾತ್ರ? ಸದ್ಯಕ್ಕೆ ನಮಗೆ UPCL ಇರುವಂಥವರ ವ್ಯವಹಾರ ಬಗ್ಗೆ ಮಾತಾಡೋದು ಬಸ್ಸು ನಮಗೆ ಸರ್. ಈಗ ನೀವು CCTV ನೋಡಿದ್ದೀವಿ.